ನನ್ನ ಎಲ್ಲ ಪ್ರೀತಿಯ ನವೋದಯ ಪರೀಕ್ಷಾರ್ಥಿಗಳಿಗೆ ಎಲ್ಲ ಶುಭವಾಗಲಿ. ಈಗಾಗಲೇ ನೀವೆಲ್ಲ ನವೋದಯಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರ ಅಂತ ನಾನು ಭಾವಿಸ್ತೇನೆ. ನೋಡಿ, ಎಲ್ಲ ನವೋದಯ ಪರೀಕ್ಷಾರ್ಥಿಗಳೇ, ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲಲ್ಲಿ ನಾವು ಇಂದಿನಿಂದ ಈ ಒಂದು ನವೋದಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಕಾರ್ಯವನ್ನು ಆರಂಭಿಸಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ನೋಡಿ. ನಮಗೆ ತುಂಬ ಸರಳವಾಗಿ ಲೆಕ್ಕಗಳನ್ನು ಇಲ್ಲಿ ಹೇಳಿಕೊಡಲಾಗ್ತಿದೆ. ನೋಡಿ, ನವೋದಯ ಪರೀಕ್ಷಾರ್ಥಿಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯು 100 ಅಂಕಗಳಿಗೆ ಇರ್ತದೆ, 100 ಅಂಕಗಳಿಗೆ ಇರ್ತದೆ ಮತ್ತು 80 ಪ್ರಶ್ನೆಗಳು ಇರ್ತದೆ. ನೋಡಿ, ಅದರಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ವಿಭಾಗ 1ರಲ್ಲಿ 1ರಿಂದ 40ವರೆಗೂ, ಸೀರಿಯಲ್ ನಂಬರ್ 1ರಿಂದ 40ವರೆಗೂ 40 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಂತರ ಅಂಕಗಣಿತ ಪರೀಕ್ಷೆ ಅಂದರೆ ವಿಭಾಗ 2ರಲ್ಲಿ 41ರಿಂದ 60ವರೆಗೆ ಪ್ರಶ್ನೆಗಳಿರ್ತದೆ, ಅದು ಕೂಡ 20 ಪ್ರಶ್ನೆಗಳು. ನಂತರ ಭಾಷೆ ಪರೀಕ್ಷೆ, ಅದು ವಿಭಾಗ 3ರಲ್ಲಿ ಬರುತ್ತದೆ. ಆ ಒಂದು ಸೀರಿಯಲ್ ನಂಬರ್ ಎಷ್ಟಪ್ಪ ಅಂದರೆ 61ರಿಂದ 80ರವರೆಗೆ ಇರುತ್ತದೆ. ಅಲ್ಲಿ 20 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೋಡಿ, ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗೆ 50 ಅಂಕಗಳು, ಅಂಕಗಣಿತ ಪರೀಕ್ಷೆಗೆ 25 ಅಂಕಗಳು ಹಾಗೂ ಭಾಷಾ ಪರೀಕ್ಷೆಗೆ 25 ಅಂಕಗಳು ಇರುತ್ತವೆ. ಒಟ್ಟು 100 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಪರೀಕ್ಷೆಯ ಅವಧಿ 2 ಗಂಟೆಗಳು ಮಾತ್ರ ಇರ್ತದೆ. ಹಾಗಾಗಿ ನೀವು ಭಾಳ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಭಾಳ ವೇಗವಾಗಿ ನೀವು ಲೆಕ್ಕಗಳನ್ನು ಬಿಡಿಸಿ ಉತ್ತರವನ್ನು ತುಂಬಬೇಕಾಗುತ್ತದೆ. ಈಗ ಬನ್ನಿ, ಈ ಒಂದು ಮೊದಲ ಒಂದು ಪ್ರಶ್ನೆ ಪತ್ರಿಕೆ ವಿವರವನ್ನು ನೋಡೋಣ. ವಿಭಾಗ 1ರಲ್ಲಿ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ. ಪ್ರಶ್ನೆ ಸಂಖ್ಯೆಗಳು 1ರಿಂದ 4ರಲ್ಲಿ ಪ್ರತಿಯೊಂದರಲ್ಲಿ ABCD ಎಂಬ ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮತ್ತು ಉಳಿದ 1 ಅವುಗಳಿಂದ ಭಿನ್ನವಾಗಿದೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು OMR ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ABCD ಇವುಗಳಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತಿದೆ. ಅಂದರೆ ಈ ಒಂದು ABCD ಪ್ರಶ್ನೆಯಲ್ಲಿ ಯಾವುದೋ ಒಂದು ಇದರಿಂದ ಭಾಳ ವಿಭಿನ್ನವಾಗಿದೆ, ಅದನ್ನು ನಾವು ತೆಗಿಬೇಕಾಗತ್ತೆ. ಅದೇ ಆನ್ಸರ್ ಆಗಿರ್ತದೆ. ಉದಾಹರಣೆ ನೋಡಿ, ಇಲ್ಲಿ ಒಂದೇ ನೋಡೋಣ. RUN ಇದೆ, ಇಲ್ಲಿ UNR ಇದೆ, ಇಲ್ಲಿ NKU ಇದೆ, ಇಲ್ಲಿ RNU ಇದೆ. ನೋಡಿ, ಇದರಲ್ಲಿ ಮತ್ತು ಇದರಲ್ಲಿ ಮತ್ತು ಇದರಲ್ಲಿ R ಮತ್ತು UN ಸಾಮಾನ್ಯವಾಗಿದ್ದಾವೆ. RUN ನೋಡಿ, ಇದರಲ್ಲಿ K ಇದೆ, ಅಂದರೆ ಇದು ಭಾಳ ವಿಭಿನ್ನವಾಗಿದೆ. ಇದನ್ನು ನಾವು ತೆಗಿಬೇಕಾಗತ್ತೆ. ಈ 4ರಲ್ಲಿ ಇದು ವಿಭಿನ್ನವಾಗಿದೆ, ಹಾಗಾಗಿ ಇದು ಉತ್ತರ ಆಗಿರ್ತದೆ. ಇದಕ್ಕೆ ಒಂದನೇದಕ್ಕೆ C ಉತ್ತರ, ಸರಿಯಾದ ಉತ್ತರ C. ನಂತರ ನೋಡಿ, 2ನೇದರಲ್ಲಿ ಈ ರೀತಿ ಒಂದು ಆಕೃತಿ ಇದೆ, ಈ ರೀತಿ ಒಂದು ಆಕೃತಿ ಇದೆ, ಈ ರೀತಿ ಒಂದು ಆಕೃತಿ ಇದೆ, ಈ ರೀತಿಯಾಗಿ ಒಂದು ಆಕೃತಿ ಇದೆ. ಈ 4 ಆಕೃತಿಗಳಲ್ಲಿ ವಿಭಿನ್ನವಾದ ಆಕೃತಿ ಯಾವುದು ನೋಡೋಣ. ನೋಡಿ, ಇಲ್ಲಿ ತ್ರಿಭುಜ ಇದೆ, ಇದು ಒಂದು ಆಕೃತಿ ಇದೆ, ಇಲ್ಲಿ ಚೌಕ ಇದೆ, ಇಲ್ಲಿ ಪಂಚಭುಜಾಕೃತಿ ಇದೆ. ಈ ಎಲ್ಲ ಆಕೃತಿಗಳಲ್ಲಿ ಏನು ಭಿನ್ನವಾಗಿದೆ? ಈ ಒಂದು ಚಿತ್ರಗಳನ್ನು ನೋಡ್ತಾ ಹೋದಾಗ ನೋಡಿ, ಈ ತ್ರಿಭುಜದಲ್ಲಿ 3 ಬಾಹುಗಳಿವೆ, ಹಾಗೆ ಇದಕ್ಕೆ 3 ವೃತ್ತಗಳಿವೆ. ಇಲ್ಲಿ ನೋಡಿ, ಇದಕ್ಕೆ 4 ಬಾಹುಗಳಿವೆ, ಆದರೆ ಇಲ್ಲಿ 3 ವೃತ್ತ ಮಾತ್ರ ಇದ್ದಾವೆ. ಇಲ್ಲಿ ನೋಡಿ, 4 ಬಾಹುಗಳಿದ್ದಾವೆ, ಇಲ್ಲಿ 4 ವೃತ್ತಗಳಿದ್ದಾವೆ. ಇದಕ್ಕೆ 5 ಬಾಹುಗಳಿವೆ, 5 ವೃತ್ತಗಳಿವೆ. ಇದರಲ್ಲಿ 5 ವೃತ್ತ ಇದ್ದಾವೆ. 1 2 3 4 5 ವೃತ್ತ ಇದ್ದಾವೆ. ಹಾಗಾದರೆ ಇಲ್ಲಿ 4 ಬಾಹುಗಳಿದ್ದು 3 ವೃತ್ತ ಇದೆ, ಇದು ಭಾಳ ವಿಭಿನ್ನವಾಗಿದೆ. ಹಾಗಾಗಿ ಇದೇ ಆನ್ಸರ್ ಆಗಿರ್ತದೆ. ಎರಡನೇದಕ್ಕೆ ಬಿ ಆನ್ಸರ್.
ಹಾಗಾದರೆ ಮೂರನೇ ನೋಡೋಣ. ನೋಡಿ, ಇಲ್ಲಿ ಒಂದು ಆಯತದಲ್ಲಿ ಇಲ್ಲೊಂದು ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಈ 4 ಆಕೃತಿಗಳಲ್ಲಿ ಬಹಳ ವಿಭಿನ್ನವಾದ ಆಕೃತಿ ಯಾವುದು? ನೋಡ್ತಾ ಹೋದಾಗ ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ ಮಕ್ಕಳೇ. ನೋಡಿ, ಇಲ್ಲಿ ಪ್ಲಸ್ ಅಂದರೆ ಪ್ಲಸ್ ಬಲಭಾಗಕ್ಕೆ ಆಕೃತಿ ನೋಡಿ, ಇಲ್ಲಿ ಸಣ್ಣದಾಗಿದೆ. ಈ ಒಂದು ಪ್ಲಸ್ ಬಲಭಾಗಕ್ಕೆ ದೊಡ್ಡ ಆಕೃತಿ ಇದೆ. ಈ ಒಂದು ಪ್ಲಸ್ನ ಬಲಭಾಗಕ್ಕೆ ಸಣ್ಣ ಆಕೃತಿ, ಸಣ್ಣ ಜಾಗ ಸ್ಪೇಸ್ ಇದೆ. ಇದರ ಬಲಭಾಗದಲ್ಲಿ ಸಣ್ಣ ಸ್ಪೇಸ್ ಇದೆ. ಅಂದರೆ ಇದರ ಬಲಭಾಗದಲ್ಲಿ ದೊಡ್ಡ ಸ್ಪೇಸ್ ಇದೆ. ಹಾಗಾಗಿ ಇದು ವಿಭಿನ್ನವಾಗಿರೋದ್ರಿಂದ ಈ ಮೂರನೇದಕ್ಕೆ ಆನ್ಸರ್ ಬಿ. ಮೂರನೇದಕ್ಕೆ ಆನ್ಸರ್ ಬಿ. ಈಗ 4ನೇದಕ್ಕೆ ನೋಡೋಣ. 4ನೇದು ತುಂಬ ಈಸಿಯಾಗಿದೆ ನೋಡಿ. ಈ 2 ವೃತ್ತಗಳು ಜಂಟಿಯಾಗಿದ್ದಾವೆ, ಇದು ಒಂದು ಬೇರೆ ಇದೆ. ಇಲ್ಲೂ ಕೂಡ 2 ವೃತ್ತಗಳು ಜಂಟಿಯಾಗಿದ್ದಾವೆ, ಇಲ್ಲೊಂದು ಬೇರೆ ಸಪ್ರೇಟ್ ಆಗಿದೆ. ಇಲ್ಲೂ ಕೂಡ 2 ವೃತ್ತಗಳು ಜಂಟಿಯಾಗಿದ್ದಾವೆ, ಇಲ್ಲಿ ಸಪ್ರೇಟ್ ಆಗಿದೆ. ಇಲ್ಲಿ 3 ವೃತ್ತಗಳು ಸಂಪೂರ್ಣವಾಗಿ ಜಂಟಿಯಾಗಿದ್ದಾವೆ. ಹಾಗಾಗಿ 4ನೇದಕ್ಕೆ ಉತ್ತರ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ಇದೆ ಡಿ ಉತ್ತರ. ಇದಕ್ಕೆ ಡಿ ಉತ್ತರ ನೋಡಿ. ಎಗೆ ಸಿ, 2ನೇದಕ್ಕೆ ಬಿ, ಮತ್ತು 3ನೇದಕ್ಕೆ ಬಿ, 4ನೇದಕ್ಕೆ ಡಿ ಉತ್ತರ ಸರಿಯಾಗಿರ್ತದೆ. ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ನಾವು ಸ್ವಲ್ಪ ಈ ಭಾಗವನ್ನು ಮುಂದುವರಿಸೋಣ. ನೋಡಿ, ಭಾಗ 2ರಲ್ಲೂ ಕೂಡ ಪ್ರಶ್ನೆ ರೂಪದ ಆಕೃತಿ ಮತ್ತು ಉತ್ತರ ರೂಪದ ಆಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆ ರೂಪದ ಆಕೃತಿಗೆ ಹೋಲಿಕೆ ಆಗ್ತಕ್ಕಂಥ ಉತ್ತರ ರೂಪದ ಆಕೃತಿಗಳು ಯಾವುವು ಎಂಬುದನ್ನು ನಾವು ಒಂದನ್ನು ಕಂಡುಹಿಡಬೇಕಾಗತ್ತೆ. ಇಲ್ಲಿ ನೋಡಿ, ಇದೇ ರೀತಿಯಾಗಿರ್ತಕ್ಕಂಥ ಆಕೃತಿ ಯಾವುದು ನೋಡೋಣ. ಇಲ್ಲಿ ನೋಡಿ, ಬಾಣ ಗುರುತು ಈ ಕಡೆ ಇದೆ, ಬಾಣದ ಗುರುತು ಯಾವ ಕಡೆ ಇದೆ? ಈ ಕಡೆ ಇದೆ. ಮತ್ತು ನೋಡಿ, ಇಲ್ಲಿ ಒಂದು ಇಂಟು ಮಾರ್ಕ್ ಇದೆ ಈ ಬಾಣದಲ್ಲಿ. ನೋಡಿ, ಇದೊಂದು ಬಾಣ ಈ ರೀತಿಯಾಗಿದೆ ಮತ್ತು ಇದೊಂದು ಈ ರೀತಿಯಾಗಿದೆ. ಇದೇ ರೀತಿಯಾಗಿ ಹೋಲಿಕೆ ಆಗ್ತಕ್ಕಂಥ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ನೇರವಾಗಿ ನೋಡೋದಾದರೆ ನೋಡಿ, ಇದು ಅಲ್ಲ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಮತ್ತು ಇದು ಸ್ವಲ್ಪ ಬರ್ತದೆ ನೋಡಿ. ಹೌದು, ಇದೆಲ್ಲ ಸೇಮ್ ಇದೆ. ಮತ್ತು ಇದು ಬರೋದಿಲ್ಲ ನೋಡಿ, ಇಲ್ಲಿ ಆಕೃತಿಯಲ್ಲಿ ಡಿಫ್ರೆನ್ಸ್ ಇದೆ. ಮತ್ತು ನೋಡಿ, ಇದು ಕೂಡ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಬಿ ಉತ್ತರ ಸರಿಯಾಗತ್ತೆ. ಅಂದರೆ ಈ ಚಿತ್ರ ಇರುವ ಹಾಗೆ ಈ ಚಿತ್ರ ಸೇಮ್ ಇದೆ. ಹಾಗಾಗಿ ಈ 5ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಬಿ. 5ನೇದಕ್ಕೆ ಆನ್ಸರ್ ಬಿ. ನೋಡಿ, 6ನೇದಕ್ಕೆ ಉತ್ತರ ನೋಡ್ತಾ ಹೋದಾಗ ಈ ಎಲ್ಲ ಬಾಣದ ಗುರುತುಗಳು ಹೊರಗೆ ಚಾಚಿವೆ, ಹೊರಮುಖವಾಗಿ ಚಾಚಿವೆ. ಇದು ನೋಡಿ, ಇದು ಅಂತೂ ಆನ್ಸರ್ ಆಗಲ್ಲ. ಯಾಕೆಂದರೆ ಇದೇನಾಗಿದೆ ನೋಡಿ, ಒಳಮುಖಕ್ಕೆ ಚಾಚಿದೆ. ನೋಡಿ, 2ನೇ ಬಿನಲ್ಲೂ ಕೂಡ ಒಂದು ಒಳಮುಖಕ್ಕೆ ಚಾಚಿದೆ ಬಾಣದ ಗುರುತು. ಇದರಲ್ಲಿ ನೋಡಿ, ಇದೆಲ್ಲವೂ ಕೂಡ ಇದರಲ್ಲಿ 2 ಬಾಣಗಳು ಒಳಮುಖಕ್ಕೆ ಚಾಚಿದ್ದಾವೆ. ನೋಡಿ, ಇದೆಲ್ಲ ಮುಖಗಳು ಹೊರಕ್ಕೆ ಚಾಚಿದ್ದಾವೆ ಬಾಣದ ಗುರುತುಗಳು. ಹಾಗಾದರೆ 6ಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತದೆ. ಸರಿಯಾದ ಉತ್ತರ ಆಗಿದೆ. 6ಕ್ಕೆ ಸರಿಯಾದ ಉತ್ತರ ಡಿ. ಈ ಒಂದು 7ನೇ ಪ್ರಶ್ನೆಯನ್ನು ನೋಡೋಣ. ಈಗ 7ನೇ ಪ್ರಶ್ನೆ ನೋಡೋಣ. ನೋಡಿ, 7ನೇ ಪ್ರಶ್ನೆಗೆ ನೋಡಿ, ಆಕೃತಿ ಈ ರೀತಿಯಾಗಿದೆ. ಮೇಲೆ 2 ಬಾಣದ ಗುರುತುಗಳು, ಒಂದು ಕಂಬಿ, ಈ ಕಡೆ 3 ಥರ ವೃತ್ತಗಳಿದ್ದಾವೆ. ಈ ಥರ ಆಕೃತಿ ಯಾವುದು ಅಂತ ಗುರುಸ್ತಾ ಹೋದಾಗ ನೇರವಾಗಿ ನೋಡಿ, ಇದು ಆಗುತ್ತಾ? ಆಗಲ್ಲ ಇಲ್ಲಿ, ಯಾಕೆಂದರೆ ಇಲ್ಲಿ ವೃತ್ತ ಇಲ್ಲ. ಇದು ಆಗುತ್ತದೆಯಾ? ಇಲ್ಲಿ ಕೆಳಗಡೆ ಇದು ಇಲ್ಲ. ಇದು ಆಗ್ತದೆಯಾ? ನೋಡಿ, ಸೇಮ್ ಇದೆ. ಇದು ನೋಡೋಣ, ಇದು ಆಗಲ್ಲ, ಯಾಕೆಂದರೆ ಇಲ್ಲಿ ಬಾಣದ ಗುರುತಿಲ್ಲ. ಅಂದರೆ ಆನ್ಸರ್ ಇದು ಸಿ ಆನ್ಸರ್ ಕರೆಕ್ಟ್. 7ನೇದಕ್ಕೆ ಸಿ ಆನ್ಸರ್. ಈ ಆಕೃತಿ ಹೇಗಿದೆಯೋ ಈ ಆಕೃತಿನೂ ಕೂಡ ಹಾಗೇ ಇದೆ. ನೋಡಿ, 8ನೇ ಲೆಕ್ಕ ನೋಡ್ತಾ ಹೋದಾಗ ನೋಡಿ, ಇಲ್ಲಿ 2 ಇದ್ದಾವೆ, ಇಲ್ಲಿ 3 ಗೆರೆ ಇದ್ದಾವೆ. ಅದೇ ರೀತಿ ಆಕೃತಿ ಯಾವುದಪ್ಪ ನೋಡಿ, ಇದು ಅಲ್ಲ. ಇದು ಯಾಕೆಂದರೆ 4 ಇದ್ದಾವೆ, ಇದು ಕೂಡ 4 ಇದೆ, ಅಲ್ಲ. ಇದು ಕೂಡ 4 ಇದೆ, ಇದಲ್ಲ. ಇದು ನೋಡಿ, ಇದು ಇಲ್ಲಿ 2 ಇದ್ದಾವೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅಂದರೆ ಆಕೃತಿಗೆ ಹೋಲಿಕೆ ಆಗ್ತಕ್ಕಂಥ ಆಕೃತಿ ಇದೇ ಆಗಿದೆ. ಹಾಗಾಗಿ 8ನೇದಕ್ಕೆ ಆನ್ಸರ್ ಸಿ. 8ನೇದಕ್ಕೆ ಆನ್ಸರ್ ಸಿ ಆಗಿದೆ. ಈಗ ಮುಂದಿನ ಲೆಕ್ಕ ನೋಡ್ತಾ ಹೋಗೋಣ. ನೋಡಿ, ಭಾಗ 3ರಲ್ಲಿ ನೋಡಿ, ಕಾಣಿಸಿದಿಲ್ಲ ಭಾಗ 3ರಲ್ಲಿ ಇಲ್ಲೇನಾಗಿದೆ ಅಂದರೆ ಈ ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟಿದ್ದಾರೆ.
ಇಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಚಿತ್ರ ಅದನ್ನು ಹಾಕಿದರೆ ಈ ಚಿತ್ರ ಸರಿಯಾಗುತ್ತದೆಯೋ ಅನ್ನೋದನ್ನು ಇದರಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿರ್ತಾರೆ. ಈ 4 ಉತ್ತರದಲ್ಲಿ ಈ ಉತ್ತರ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದರ ಒಂದು ಭಾಗ ಯಾವುದು ಅಂತ ನಾವು ಕಂಡುಹಿಡಿಬೇಕಾಗಿತ್ತು ಮಕ್ಕಳೇ. ನೋಡಿ ಇಲ್ಲಿ ನೋಡಿ, ಎಲ್ಲ ಬಾಣದ ಗುರುತು ಒಳಗಡೆ ಬಂದಿದ್ದಾವೆ. ಹಾಗಾದರೆ ಇದು ಸರಿಯಾದ ಉತ್ತರ ನೋಡಿ. ಇದು ಹೊರಗಡೆ ಬಂದಿದೆ ಅಲ್ಲ, ಇದು ಮೇಲೆ ಹೋಗಿದೆ, ಇದು ಬರೋದಿಲ್ಲ. ಇದು ಅಡ್ಡ ಹೋಗಿದೆ, ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಇದಕ್ಕೆ ಹೀಗೆ ಬರಬೇಕು ಮತ್ತು ಹೀಗೆ ಇರಬೇಕು, ಇದು ಸರಿಯಾಗತ್ತೆ. 9ನೇದಕ್ಕೆ ಆನ್ಸರ್ ಡಿ. 9ನೇದಕ್ಕೆ ಆನ್ಸರ್ ಡಿ ಸರಿಯಾದ ಉತ್ತರ. ನಂತರ ನೋಡಿ 10ನೇದು ನೋಡಿ, ಈ ರೀತಿಯಾಗಿ ಇಂಟು ಆಕೃತಿಯಲ್ಲಿ ಚಿಹ್ನೆ ಇದ್ದಾವೆ ನೋಡಿ. ಇಲ್ಲಿ 2 ಇಂಟು, ಇಲ್ಲಿ 2 ಇಂಟು, ಇಲ್ಲಿ 2 ಇಂಟು ಬಂದಿದೆ, ಬಾಕ್ಸ್ ಥರ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿಲ್ಲ, ಇದು ಅರ್ಧ ಸ್ಪೇಸ್ ಹೋಗಿದೆ ಒಂದು, ಇದರಲ್ಲೂ ಕೂಡ ಸ್ವಲ್ಪ ಹೋಗಿದೆ. ಈ ರೀತಿ ಆಕೃತಿಯಲ್ಲಿ ಬರೋದೇ ಇಲ್ಲ. ಹಾಗಾಗಿ ಉತ್ತರ 10ನೇದಕ್ಕೆ ಎ ಸರಿಯಾಗಿರ್ತದೆ ಮಕ್ಕಳೇ. ನೋಡಿ ನೆಕ್ಸ್ಟ್ 11ರಲ್ಲಿ ನೋಡಿ, ಇಲ್ಲಿ ನೋಡಿ, ಮೊದಲು ವೃತ್ತ ಬರಬೇಕು, ಆಮೇಲೆ ಈ ಡಾಟ್ಸ್ ಬರಬೇಕು, ಆಮೇಲೆ ಈ ಬ್ಲ್ಯಾಕ್ದು ಥರದ್ದು ಚೌಕ ಬರಬೇಕು, ಆಮೇಲೆ ನಂತರ ಕೊನೆಯಲ್ಲಿ ವೈಟ್ ಬರಬೇಕು ಅಂತ ಆಕೃತಿ ನೋಡಿ. ಇದರಲ್ಲಿ ನೋಡಿ ಡಾಟ್ಸ್ ಬಂದೇ ಇಲ್ಲ. ಇದರಲ್ಲಿ ಏನಾಗಿದೆ, ಇಲ್ಲಿ ವೃತ್ತ ಮತ್ತು ಡಾಟ್ಸ್ ಮತ್ತು ಇಲ್ಲಿ ನೋಡಿ, ಇಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅಂದರೆ ಈ ವೈಟ್ ಅನ್ನೋದು ಹೊರಗೆ ಬರಬೇಕಿತ್ತು, ಇದು ಒಳಗಡೆ ಬಂದಿದೆ ಅಲ್ಲ. ಹಾಗಾದರೆ ಇಲ್ಲಿ ನೋಡಿ ವೃತ್ತ, ಇಲ್ಲಿ ಡಾಟ್ಸ್ ಇಲ್ಲಿ ಬರಬೇಕಿತ್ತು, ಇದು ಬಂದಿಲ್ಲ. ಹಾಗಾದ್ರೆ ನೋಡಿ, ಇಲ್ಲಿ ವೃತ್ತ, ಡಾಟ್ಸು ಮತ್ತು ಬ್ಲ್ಯಾಕ್ ಚೌಕ ಮತ್ತು ವೈಟ್ ಚೌಕ, ಅಂದರೆ 11ಕ್ಕೆ ಆನ್ಸರ್ ಡಿ. ಇದು ಸರಿಯಾದ ಉತ್ತರ. ಈ ಭಾಗ ಇಲ್ಲಿ ಬಿಟ್ಟು ಹೋಗಿದೆ. ಈ ಭಾಗನೇ ಇದಕ್ಕೆ ಹಾಕಿದರೆ ಈ ಚಿತ್ರ ಪೂರ್ಣವಾಗುತ್ತೆ. ನೆಕ್ಸ್ಟ್ ಲೆಕ್ಕ ನೋಡಿ, ಕಾಣಿಸುತ್ತಲ್ಲ? ಓಕೆ, ಈ ಲೆಕ್ಕ ನೋಡಿ. ಈ ಒಂದು ಎಲೆಗಳ ಚಿತ್ರದಲ್ಲಿ ಇಲ್ಲಿ ಬಿಟ್ಟೋಗಿರ್ತಕ್ಕಂಥ ಚಿತ್ರ ಯಾವುದು ನೋಡಿ. ಫಸ್ಟು ಇಲ್ಲಿ ಏನು ಬರಬೇಕು, ಬ್ಲ್ಯಾಕಲ್ಲಿ ಬರಬೇಕು, ನಂತರ ಗೆರೆಗಳಲ್ಲಿ ಬರಬೇಕು, ನಂತರ ಡಾಟ್ಸಲ್ಲಿ ಬರಬೇಕು. ಅಂಥದ್ದು ಯಾವುದಿದೆ ಇಲ್ಲಿ? ಇದು ಬ್ಲ್ಯಾಕಲ್ಲಿ ಇಲ್ಲ, ಇದು ಉಲ್ಟಾ ಇದೆ. ಇದು ಈ ಚಿತ್ರ ಥರ ಉಲ್ಟಾ ಇದೆ, ಇಲ್ಲಿ ಬರೋಲ್ಲ. ಈ ಶೇಪಲ್ಲಿ ಬರಬೇಕು, ಅದು ಈ ಶೇಪಲ್ಲಿ ಇರಬೇಕು. ಈ ಶೇಪಲ್ಲಿ ಯಾವುದಿದೆ, ಇದೆ ನೋಡಿ. ಫಸ್ಟು ಬ್ಲ್ಯಾಕ್ ಇರಬೇಕು, ಆಮೇಲೆ ಗೆರೆ ಇರಬೇಕು, ಆಮೇಲೆ ಡಾಟ್ ಇರಬೇಕು. ಇದು ಬರೋದಿಲ್ಲ, ಯಾಕೆಂದರೆ ಫಸ್ಟೇ ಗೆರೆ ಇದೆ. ಫಸ್ಟು ಬ್ಲ್ಯಾಕಲ್ಲಿ ಬರಬೇಕು, ನಂತರ ಗೆರೆ ಬರಬೇಕು, ನಂತರ ಡಾಟ್ಸ್, ಅಂದರೆ ಈ ಉತ್ತರನೇ ಸರಿಯಾಗತ್ತೆ. 12ಕ್ಕೆ ಆನ್ಸರ್ ಸಿ. ನೋಡಿ, ನಾವು ಪರೀಕ್ಷೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಯಾವುದು ಅಲ್ಲ ಅನ್ನೋದನ್ನು ಮೊದಲು ತೆಗಿಬೇಕಾಗತ್ತೆ. ಹಾಗಾದರೆ ಮಾತ್ರ ನಮಗೆ ತುಂಬ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಈಗ ಭಾಗ 4ರಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಭಾಗ 4ಕ್ಕೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು? ಈಗ ಪ್ರಶ್ನೆ ರೂಪದ ಆಕೃತಿಗಳು, ಇಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಈ ಚಿತ್ರದಲ್ಲಿ ನೋಡಿ, ಕಾಣ್ತಿದೆಯಲ್ಲ, ಈ ಚಿತ್ರದಲ್ಲಿ ನೋಡಿ, ಈ ತ್ರಿಭುಜಾಕೃತಿಯಲ್ಲಿ ಇಲ್ಲಿ ಇಂಟು ಇದೆ, ಪ್ಲಸ್ ಇದೆ, ಮೈನಸ್ ಇದೆ, ನಂತರ ಇಲ್ಲಿ ಮೈನಸ್ ಇಲ್ಲಿ ಬಂದಿದೆ, ಇಲ್ಲಿ ಇಂಟು ಇಲ್ಲಿ ಬಂದಿದೆ, ಈ ಪ್ಲಸ್ ಇಲ್ಲಿ ಬಂದಿದೆ, ನಂತರ ಪ್ಲಸ್ ಮೈನಸ್ ಇಂಟು ಆಗಿದೆ. ಅಂದರೆ ಇದೇನಾಗಿದೆ ಅಂದರೆ ಕ್ಲಾಕ್ ವೈಸಲ್ಲಿ ಇದು ಸುತ್ತಾ ಇದೆ. ಈಗ ಉದಾಹರಣೆ ನೋಡಿ, ಇಲ್ಲಿ ಮೈನಸ್ ಇತ್ತು, ಮೈನಸ್ ಇಲ್ಲಿ ಬಂದಿದೆ, ಇಂಟು ಇಲ್ಲಿತ್ತು, ಇಲ್ಲಿ ಬಂದಿದೆ, ಪ್ಲಸ್ ಇಲ್ಲಿತ್ತು, ಇಲ್ಲಿಗೆ ಹೋಗಿದೆ. ಈಗ ಇದು ಕ್ಲಾಕ್ ವೈಸಲ್ಲಿ ಸುತ್ತುತ್ತಾ ಇದೆ. ಈಗ ನಾವೇ ಮಾಡಬೇಕಂದ್ರೆ ನೆಕ್ಸ್ಟ್ ಇದಕ್ಕೆ ಬರೋ ಆನ್ಸರ್ ಯಾವುದಪ್ಪ ಅಂದರೆ ಈ ಒಂದು ಇಂಟು ಇಲ್ಲಿರಬೇಕು. ಈಗ ನೆಕ್ಸ್ಟು ಇಂಟು ಇಲ್ಲಿರಬೇಕು ನೋಡಿ, ಈ ಥರ ಇಂಟು ಇಲ್ಲಿರಬೇಕು. ಬಟ್ ಇದು ಉತ್ತರ ಬರೋಲ್ಲ, 2 ಗೆರೆ ಇದೆ ಇಲ್ಲಿ ತಪ್ಪಾಗಿದೆ ಇದು ನೋಡಿ. ನಂತರ ಇಂಟು ಇಲ್ಲಿ ಬರಬೇಕು, ನಂತರ ಪ್ಲಸ್ ಇಲ್ಲಿ ಬರಬೇಕು, ಇಂಟು ಇಲ್ಲಿ ಬರಬೇಕು, ನಂತರ ಪ್ಲಸ್ ಇಲ್ಲಿ ಬರಬೇಕು, ಮೈನಸ್ ಇಲ್ಲಿ ಬರಬೇಕು, ಮತ್ತು ಗೆರೆ ನೋಡಿ, ಇಲ್ಲಿ 2 ಗೆರೆ ಇದು ಬರೋಲ್ಲ ಇದು. ನಂತರ ಇದೇನಾಗಿದೆ, ಇಲ್ಲಿ 2 ಗೆರೆ ಇದ್ದಾವೆ, ಅಂದರೆ ಮೈನಸನ್ನು ತಪ್ಪು ಹಾಕಿದ್ದಾರೆ ಇಲ್ಲಿ, ಇದು ಬರೋಲ್ಲ, ಇದು ಕೂಡ ಬರೋಲ್ಲ. ಇಲ್ಲೇ ಪ್ಲಸ್ ಇಲ್ಲೇ ಇದೆ, ಹಂಗೆ ಬರೋಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಆಗುತ್ತೆ ನೋಡಿ. ಕ್ಲಾಕ್ ವೈಸ್ ಇಲ್ಲಿದೆ ಇಂಟು ಇಲ್ಲಿ ಬಂದಿದೆ, ಇದೆಲ್ಲ ಪ್ಲಸ್ ಇಲ್ಲಿ ಬಂದಿದೆ, ನಂತರ ಇಲ್ಲಿರೋ ಮೈನಸ್ ಇಲ್ಲಿ ಬಂದಿದೆ. ಗೆರೆ ನೋಡಿ ಈ ಥರ ರೊಟೇಷನ್ ಆಗಿದೆ. ಇದಕ್ಕೆ ಆನ್ಸರು ಸಿ. 13ಕ್ಕೆ ಆನ್ಸರ್ ಯಾವುದು? ಸಿ ಆಗುತ್ತೆ. ನೆಕ್ಸ್ಟ್ ನೋಡಿ 14ನೇದಕ್ಕೆ. 14 ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಇಂಟು, ಇಲ್ಲಿ ಡಿವೈಡೆಡ್ ಬೈ ಇದೆ.
ನಂತರ ಇಲ್ಲಿ ಮೈನಸ್ ಆಗಿದೆ, ಇಲ್ಲಿ ಇಂಟು ಆಗಿದೆ, ಇಲ್ಲಿ ಡಿವೈಡೆಡ್ ಬೈ, ಇಲ್ಲಿ ಪ್ಲಸ್, ನಂತರ ಇಲ್ಲಿ ಇಂಟು ಡಿವೈಡೆಡ್ ಬೈ ಪ್ಲಸ್ ಮತ್ತು ಮೈನಸ್. ಇಲ್ಲಿ ಏನಾಗಿದೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿದೆ ಇದು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇಂಟು ಇತ್ತು, ಇಲ್ಲಿ ಇಂಟು ಬಂದಿದೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಲ್ಲಿದೆ, ಇಲ್ಲಿ ಬಂದರೆ ಆ್ಯಂಟಿ ಕ್ಲಾಕ್ ಅಂದರೆ ರಿವರ್ಸ್ ಆಗಿ ತಿರುಗಿದೆ. ಇಲ್ಲಿ ಇದಕ್ಕೆ ಆನ್ಸರ್ ಹೆಂಗೆ ಬರಬೇಕು ಅಂದರೆ, ಇಲ್ಲಿ ಉದಾಹರಣೆಗೆ ಈಗ ಇದು ಆ್ಯಂಟಿ ಕ್ಲಾಕ್ ವೈಸ್ ಇರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಇಂಟು ಬಂದಿದೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಇಂಟು ಬರಬೇಕು. ಇಲ್ಲಿಗ ಇಲ್ಲಿ ಇಂಟು ಬರಬೇಕು, ನಂತರ ಮೈನಸ್ ಇಲ್ಲಿ ಬರಬೇಕು, ನಂತರ ಪ್ಲಸ್ ಇಲ್ಲಿ ಬರಬೇಕು. ಅಂಥದ್ದು ಯಾವುದಿದೆ ಇಲ್ಲಿದೆ ನೋಡಿ. ಇಲ್ಲಿ ಈಗ ಇಂಟು ಇಲ್ಲಿ ಬರಬೇಕು, ಬಂದಿದೆ. ಮೈನಸ್ ಇಲ್ಲಿ ಬರಬೇಕು, ಬಂದಿದೆ. ಪ್ಲಸ್ ಇಲ್ಲಿ ಬರಬೇಕು, ಬಂದಿದೆ. ನಂತರ ಇಂಟು ಇಲ್ಲಿ ಹೋಗಬೇಕು, ಈ ಇಂಟು ಇಲ್ಲಿ ಹೋಗಬೇಕು, ಬಂದಿದೆ. ಅಂದರೆ ಇದಕ್ಕೆ ಆನ್ಸರು ಡಿ ಆನ್ಸರ್ ಇದಕ್ಕೆ ಸರಿಯಾಗತ್ತೆ. 11ಕ್ಕೆ ಆನ್ಸರ್ ಡಿ. 14ಕ್ಕೆ ಆನ್ಸರು ಡಿ ಸರಿಯಾದ ಉತ್ತರ. ನೋಡಿ, ಈ ಒಂದು ಪ್ರಶ್ನೆಗಳಲ್ಲಿ ನಾನು ಉತ್ತರ ಬಿಡಿಸ್ತಿರೋದು ನಿಮಗೆ ತುಂಬ ಇಷ್ಟ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 2 ಕ್ವಶನ್ಸ್ ಇದ್ದಾವೆ, ಅದನ್ನು ಹೇಳ್ತಾ ನಾನು ಮುಂದುವರಿಸ್ತೀನಿ. ಇವಾಗ ನೋಡಿ 15 ನೋಡಿ ಇಲ್ಲಿ ಈ ಥರ ಚಿಹ್ನೆ ಇದೆ, ಇದು ಈ ಥರ ಇದೆ, ಈ ಥರ ಇದೆ. ಇದು ಏನಾಗಿದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇದು ಕ್ಲಾಕ್ ವೈಸ್ ಥರ ತಿರುಗುತ್ತಾ ಹೋಗಿದೆ. ಇದು ಇಲ್ಲಿ ಬಂದಿದೆ ನೋಡಿ, ನೆಕ್ಸ್ಟ್ ಇಲ್ಲಿ ಬಂದಿದೆ. ಇದು ಇಲ್ಲಿರೋದು ಇಲ್ಲಿ ಹೋಗಿದೆ, ಅಂದರೆ ಇದು ಇಲ್ಲಿರೋದು ಇಲ್ಲಿ ಬರಬೇಕು. ಇವಾಗ ಈ ಒಂದು ತ್ರಿಭುಜದ ಗುರುತು ಇಲ್ಲಿ ಬರಬೇಕು. ಅಂಥದ್ದು ಯಾವುದಿದೆ ನೋಡಿ, ಸರಿಯಾಗತ್ತೆ ನೋಡಿ. ಇದು ಸ್ವಲ್ಪ ಸರಿ ಆಗ್ಬೋದು, ನೋಡೋಣ ನೆಕ್ಸ್ಟ್ ಟೈಮ್ ಮಾಡೋಣ. ಇದು ನೋಡಿ, ಅಂದರೆ ಕ್ಲಾಕ್ ವೈಸ್ ತಿರುಗ್ತಾ ಹೋಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲೂ ತ್ರಿಭುಜ ಇದೆ, ಇಲ್ಲಿ ಪ್ಲಸ್ ಇದೆ, ಎದುರು ಬರೋಲ್ಲ. ಇದು ಆ್ಯಕ್ಚುಲಿ ಕ್ಲಾಕ್ ವೈಸ್ ಬರಬೇಕು ನೋಡಿ. ಇಲ್ಲಿ ಇಂಟು ನೋಡಿ, ಇಲ್ಲಿ ನೋಡಿ, ಇದು ತ್ರಿಭುಜ ಇಲ್ಲಿದೆ, ನಂತರ ಇಲ್ಲೋಗಿದೆ, ಹಿಂಗೆ ಅದ್ರ ಮುಂದೆ ಬರಬೇಕು ತ್ರಿಭುಜ. ಅಂಥ ಚಿಹ್ನೆ ಯಾವುದಿಂದ ನೋಡೋಣ. ಇಲ್ಲಿದ್ದರೆ ಇಲ್ಲಿದೆ, ತ್ರಿಭುಜ ಇಲ್ಲಿದೆ, 0 ಪ್ಲಸ್ ಇದು ಬರೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ನೆಕ್ಸ್ಟ್ ಇದು ಬರ್ಬೋದು ನೋಡಿ. ಬಿ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ನೋಡಿ, ಇಲ್ಲಿಂದ ಇದು ಕ್ಲಾಕ್ ವೈಸಲ್ಲಿ ಇಲ್ಲಿ ಬಂದಿದೆ, ಮತ್ತು ಈ ಇಂಟು ಇಲ್ಲಿ ಬಂದಿದೆ, ಈ ಒಂದು ಚಿತ್ರ ಇಲ್ಲಿ ಬಂದಿದೆ, ಈ ಒಂದು ಪ್ಲಸ್ ಚಿತ್ರ ಇಲ್ಲಿ ಬಂದಿದೆ. ಅಂದರೆ ಆನ್ಸರ್ಗೆ ಸರಿಯಾದ ಆನ್ಸರ್ ಇದೆ ಬಿ. 15ಕ್ಕೆ ಆನ್ಸರು ಬಿ ಆಗುತ್ತೆ. ನಂತರ ನೋಡಿ, ಲಾಸ್ಟ್ ಕ್ವಶನ್ ನೋಡಿ, ಈ ರೀತಿಯಾಗಿದೆ ಚಿತ್ರ. ಇಲ್ಲಿ 1ಕ್ಕೆ ಮುಂದುವರಿಸಿದ್ದಾರೆ, ಮತ್ತು ಇಲ್ಲಿ 2ಅನ್ನು ಮುಂದುವರಿಸಿದ್ದಾರೆ. ಈಗ ನಾವು ಇಲ್ಲಿ 3 ಚಿತ್ರ ನಾವು ಈಸಿಯಾಗಿ ಹೇಳ್ಬೋದು, 1 2 3. ಅಂದರೆ ಈ ಒಂದು ಉತ್ತರ ಸರಿಯಾಗಿದೆ, 1, ನೆಕ್ಸ್ಟ್ 2, ನಂತರ 3ನೇದು. ಅಂದರೆ 16ಕ್ಕೆ ಸರಿಯಾದ ಉತ್ತರ ಎ ಆಗಿರ್ತದೆ ನೋಡಿ. 13ಕ್ಕೆ ಸಿ ಆಗಿರ್ತದೆ, 14ನೇದಕ್ಕೆ ಡಿ ಆಗಿರ್ತದೆ, 15ಕ್ಕೆ ಬಿ ಆಗಿರ್ತದೆ, ಮತ್ತು 16ಕ್ಕೆ ಎ ಆಗಿರ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ್ರಿ. ನನ್ನ ವಿಡಿಯೋ ತುಂಬ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಯಾವುದೇ ಈ ಒಂದು ಸಬ್ಸ್ಕ್ರೈಬರ್ಗೆ ಯಾವುದೇ ರೀತಿಯ ಒಂದು ಚಾರ್ಜ್ ಇರೋದಿಲ್ಲ. ಇದು ಎಲ್ಲ ಸಬ್ಸ್ಕ್ರೈಬ್ ಫ್ರೀ ಇರ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಕೂಡ ಮುಂದೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.